ಪಂಚಾಯತಿ ಕಚೇರಿ ಆಯ್ತು ಮೋಜು ಮಸ್ತಿ ಅಡ್ಡೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಆನೇಕಲ್ ತಾಲೂಕಿನ ನೆರಳೂರು ಗ್ರಾಮ ಪಂಚಾಯತಿ ಕಚೇರಿ ಅಕ್ಷರಶಃ ರೆಸಾರ್ಟ್ ಆಗಿದೆ. ಗ್ರಾಮ ಪಂಚಾಯತಿ ಕಚೇರಿ ಈಗ ಮೋಜು ಮಸ್ತಿ ಅಡ್ಡೆಯಾಗಿ ಬದಲಾಯಿತಾ? ಖಾಸಗಿ ರೆಸಾರ್ಟ್ ಮಾಡಿಕೊಂಡಿದ್ದಾರೆ ಪಂಚಾಯತಿ ಸಿಬ್ಬಂದಿ. ವಾಟರ್ ಮ್ಯಾನ್ ವೇಣು ಎಂಬಾತನ ಹುಟ್ಟುಹಬ್ಬವನ್ನ ಆಚರಣೆ ಮಾಡಲಾಗಿದೆ. ಪಂಚಾಯತಿ ಆವರಣದಲ್ಲಿ ಅದ್ಧೂರಿಯಾಗಿ ಬರ್ತ್ಡೇ ಸೆಲೆಬ್ರೇಷನ್ ನಡೆದಿರುವಂತದ್ದು. ಸರ್ಕಾರಿ ಅಕೌಂಟ್ ರೆಕಾರ್ಡ್ ಬುಕ್ ಪಕ್ಕದಲ್ಲಿಟ್ಟು ಕೇಕ್ ಅನ್ನ ಕಟ್ ಮಾಡಿದ್ದಾರೆ. ಸಾರ್ವಜನಿಕರ ಆಸ್ತಿ ರೆಕಾರ್ಡ್ ಕಳವಾದ್ರೆ ಹೊಣೆ ಯಾರು ಸ್ವಾಮಿ? ಡಿ ಗ್ರೂಪ್ ನೌಕರ ವಾಟರ್ ಮ್ಯಾನ್ ವೇಣು ಅಮಾನತಿಗೆ ಈಗ ಆಗ್ರಹಿಸಲಾಗ್ತಾ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಬೇಕು ಅಂತ ಒತ್ತಾಯ ಕೇಳ್ಬರ್ತಾ ಇರುವಂತದ್ದು. ಗ್ರಾಮ ಪಂಚಾಯತಿ ಕಚೇರಿ ಈಗ ಮೋಜು ಮಸ್ತಿ ಅಡ್ಡೆ ಆಯ್ತಾ ಎಂಬ ಪ್ರಶ್ನೆ ಕಾಡ್ತಾ ಇದೆ. ಆನೇಕಲ್ ತಾಲೂಕು ನೆರಳೂರು ಗ್ರಾಮ ಪಂಚಾಯತಿ ಕಚೇರಿ ಅಕ್ಷರಶಃ ರೆಸಾರ್ಟ್ ಆಗಿದೆ. ಖಾಸಗಿ ರೆಸಾರ್ಟ್ ಮಾಡಿಕೊಂಡಿದ್ದಾರೆ ಪಂಚಾಯತಿ ಸಿಬ್ಬಂದಿ. ವಾಟರ್ ಮ್ಯಾನ್ ವೇಣು ಎಂಬಾತನ ಹುಟ್ಟುಹಬ್ಬವನ್ನ ಅದ್ಧೂರಿಯಾಗಿ ಆಚರಣೆ ಮಾಡಲಾಗಿದೆ. ನೆರಳೂರು ಪಂಚಾಯತಿ ಆವರಣದಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಅದ್ಧೂರಿಯಾಗಿ ನಡೆದಿರುವಂತದ್ದು. ಸರ್ಕಾರಿ ಅಕೌಂಟ್ ಮತ್ತೆ ರೆಕಾರ್ಡ್ ಬುಕ್ ಏನಿದೆ ಅದನ್ನ ಪಕ್ಕದಲ್ಲಿ ಇಟ್ಕೊಂಡು ಕೇಕ್ ಅನ್ನ ಕಟ್ ಮಾಡಿ ಎಂಜಾಯ್ ಮಾಡಿದ್ದಾರೆ. ಇನ್ನು ನೆರಳೂರು ಸಾರ್ವಜನಿಕರ ಆಸ್ತಿ ರೆಕಾರ್ಡ್ ಕಳವಾದ್ರೆ ಹೊಣೆ ಯಾರು? ಡಿ ಗ್ರೂಪ್ ನೌಕರ ವಾಟರ್ ಮ್ಯಾನ್ ವೇಣು ಅಮಾನತಿಗೆ ಈಗ ಆಗ್ರಹಿಸಲಾಗ್ತಾ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯ ಕೂಡ ಕೇಳಿ ಬರ್ತಾ ಇರುವಂತದ್ದು. ಇನ್ನು ಸರ್ಕಾರಿ ಕಚೇರಿಗಳಲ್ಲಿ ಸಂಭ್ರಮಾಚರಣೆ ಬೆನ್ನಲ್ಲೇ ಈಗ ಸಾರ್ವಜನಿಕರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಬರ್ತ್ಡೇ ಸೆಲೆಬ್ರೇಷನ್ ಮಾಡಿ ಅದು ಸಂಭ್ರಮಿಸಿ, ಆದ್ರೆ ಅದನ್ನ ಎಲ್ಲಿ ಮಾಡ್ಬೇಕು ಅನ್ನೋದು ಪ್ರಶ್ನೆ. ಜೊತೆಗೆ ಒಂದಷ್ಟು ಏನು ನೀವೊಂದು ಸರ್ಕಾರಿ ಕೆಲಸ ಮಾಡುವಂತವರು ಸಾರ್ವಜನಿಕರ ದಾಖಲೆಗಳಿರ್ಬೋದು ಅವನ್ನೆಲ್ಲ ತುಂಬಾ ಹುಷಾರಾಗಿ ನೋಡ್ಕೊಳ್ಳುವಂತ ಜವಾಬ್ದಾರಿ ನಿಮ್ದಾಗಿರುತ್ತೆ. ಆದ್ರೆ ನೀವು ಬೇಜವಾಬ್ದಾರಿತನ ತೋರಿದ್ದೀರಾ ಅನ್ನೋದು ಇಲ್ಲಿ ಸಾರ್ವಜನಿಕರ ಒಂದು ಆಕ್ರೋಶವಾಗಿರುವಂತದ್ದು. ಮೋಜು ಮಸ್ತಿಯನ್ನ ಮಾಡಿದ್ದೀರಾ, ಆವರಣದಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಅನ್ನ ಮಾಡಿಕೊಂಡು ಅನ್ನೋದು ಈಗ ಸಾರ್ವಜನಿಕ ವಲಯದಲ್ಲಿ ಬಹಳಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಈ ಸಂಬಂಧ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಮುನಿಯಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮುನಿಯಪ್ಪ, ಸರ್ಕಾರಿ ಕಚೇರಿಯಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡು ಸಖತ್ ಎಂಜಾಯ್ ಮಾಡಿದ್ದಾರೆ. ಏನ್ ನಡೀತಾ ಇದೆ? ಸರ್ಕಾರಿ ಕಚೇರಿಯನ್ನ ಯಾವ್ದಕ್ ಬಳಸ್ಕೊತಾ ಇದ್ದಾರೆ ಅಂತ ಇವ್ರುಗಳು? ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಸರ್ಕಾರಿ ಕಚೇರಿಗಳಂದ್ರೆ ಕ್ಲಬ್, ಪಬ್ಬು, ಬಾರ್ ಅಂಡ್ ರೆಸ್ಟೋರೆಂಟ್, ಇನ್ನು ಈ ತರ ಅಂತ ಚಟುವಟಿಕೆಗಳನ್ನ ನಡೆಸ್ತಾ ಅಂತ ಪರಿಸ್ಥಿತಿ ಆಗಿದೆ. ನಡುವೆ ಏನಾಗ್ತಾ ಇದೆ ಅಂದ್ರೆ ಪಂಚಾಯತಿಗಳ ಮೇಲೆ ಹುಟ್ಟುದಬ್ಬ ಬ್ಯಾನರ್ಗಳು ಹಾಕೊಳೋದು, ಸರ್ಕಾರಿ ಕಚೇರಿಗಳ ಮೇಲೆ ಹುಟ್ಟುದಬ್ಬ ಬ್ಯಾನರ್ಗಳು ಹಾಕೊಳೋದು. ನಾವೇ ಅಂದ್ರೆ ಯುದ್ಧದಲ್ಲಿ ಅಂದ್ರೆ 1977 ಮುಂಚಿತ ರಾಜ್ಯನ ಆಳ್ವಿಕೆ ಇದ್ದ ಸಂದರ್ಭದಲ್ಲಿ ಈ ರಾಜರು ಯುದ್ಧಕ್ಕೆ ಹೋದಾಗ ಯುದ್ಧ ಕಿತ್ಕೊಂಡ್ ಬಂದಾಗ ಆಸ್ಥಾನದ ಕೋಟೆಗಳ ಮೇಲೆ ಏನು ಸಂಭ್ರಮ ಆಚರಣೆ ಮಾಡ್ತಾ ಇದ್ರಲ್ಲ, ಆ ರೀತಿ ಇವ್ರು ಹುಟ್ಟುದಬ್ಬ ಆಚರಣೆ ಮಾಡ್ತಾ ಇದಾರೆ. ಇತ್ತೀಚಿನ ದಿನಗಳಲ್ಲಿ ಒಂದು 6 ತಿಂಗಳು 7 ತಿಂಗಳಿಂದ ಚಂದಾಪುರ ಬೆಸ್ಕಾಂ ಆಫೀಸ್ ಒಳಗಡೆ ಎಣ್ಣೆ ಪಾರ್ಟಿ ಮಾಡ್ತಾ ಇದ್ದಾರೆ.
ಅವಾಗ ಕಚೇರಿ ಅನ್ನೋದು ಕೂಡ ಅವ್ರಿಗೆ ಗೌರವ ಇಲ್ಲ. ಅಂದ್ರೆ ನಾನು ಈ ಸಂಸ್ಥೆಯಲ್ಲಿ ದುಡಿತಾ ಇದ್ದೀನಿ, ಸರ್ಕಾರಿ ಕಚೇರಿ, ಸಾರ್ವಜನಿಕರ ಕಚೇರಿ ಇದು. ಈ ಕಚೇರಿನಲ್ಲಿ ಈ ತರ ನಾವು ಮಾಡಬಾರ್ದು, ತಿನ್ನೋದು ಆಹಾರ ಆದ್ರೂನು ಇದು ಕೆಟ್ಟದು, ಇದು ಮಾಡೋದಂತ ಅವ್ರ ಪರಿಜ್ಞಾನನೇ ಇಲ್ದಿರ ನಡ್ಕೊಂತಾರ ರಚನಾ. ಯಾವ ರೀತಿ ಕೇಳಕ್ ಹೋದ್ರೆ ದುಂಡವರ್ತನೆ ಮಾಡ್ತಾರೆ, ಸಾರ್ವಜನಿಕರು ಕೇಳಕ್ ಹೋದ್ರೆ ದುಂಡವರ್ತನೆ ಮಾಡ್ತಾರೆ, ಪತ್ರಕರ್ತ ಕೇಳಕ್ ಹೋದ್ರೆ ನೀನ್ ಯಾರು ಕೇಳೋದಕ್ಕಂತ ಧಮಕಿ ಹಾಕ್ತಾರೆ, ಬೇರೆಯವ್ರ ಕೈಯಿಂದ ಧಮಕಿ ಹಾಕ್ತಾರೆ, ಫೋನ್ ಕಾಲ್ಗಳು ಮಾಡಿಸ್ತಾರೆ. ಯಾರು ಕೇಳಬಾರ್ದು ಇವ್ರನ್ನ, ಏನಾದ್ರೂ ಮಾಡ್ಕೊಂಡು ಇವ್ರು ನೋಡಿ ಅಲ್ಲಿ ರೆಕಾರ್ಡ್ ಅಂದ್ರೆ ಸಾರ್ವಜನಿಕರ ಅಲ್ಲಿ ನೈನ್ ಆಗಿರ್ಬೋದು, ಅಂದ್ರೆ ಬುಕ್ ರೆಕಾರ್ಡ್ ಏನಂತಾರೆ ಅಂದ್ರೆ ಪಂಚಾಯತಿ ಲೆಕ್ಕದಲ್ಲಿ ಈಗಿನ ಅಂದ್ರೆ ಈಗ ಗ್ರೇಟ್ ಬೆಂಗಳೂರು ಆಗಿರೋದ್ರಿಂದ ಈಗ ಅದು ತೆಗೆದಾಕಿದ್ದಾರೆ. 9, 11, 10 ಅನ್ನೋದು ಪದ ಇಲ್ಲ ಅದಕ್ಕೆ, ಅಂದ್ರೆ ರೆಕಾರ್ಡ್ ಬುಕ್ಗೆ. ಈಗ ಗ್ರೇಟ್ ಬೆಂಗಳೂರು ಆದ್ಮೇಲೆ ಯಾವ್ದನ್ನು ಅಂದ್ರೆ ಈ ಖಾತಾ ಮಾತ್ರನೇ ಇರಬೇಕು, ಅದು ಮುಂಚಿತವಾಗಿ ಈ ಖಾತಾ ಮುಂಚಿತವಾಗಿ 9, 11, 10 ಅಂತ ಕೊಡ್ತಾ ಇದ್ರು. ಅಂದ್ರೆ ಒಂದು 70 ವರ್ಷಗಳ ಕಾಲ ಇದನ್ನೇ ಮೇಂಟೈನ್ ಮಾಡ್ಕೊಂಡ್ ಬರ್ತಾ ಇದ್ರು ನಮ್ಮ ಪಂಚಾಯತಿ ಆಡಳಿತನಲ್ಲಿ. ಆಡಳಿತ ಪುಸ್ತಕ ಅಂದ್ರೆ ರೆಕಾರ್ಡ್ ಪುಸ್ತಕ ಪಕ್ಕದಲ್ಲಿ ಇಟ್ಕೊಂಡು ಬರ್ತ್ಡೇ ಆಚರಣೆ ಮಾಡ್ತಾ ಇದ್ದಾರೆ. ಒಬ್ಬ ಅಂದ್ರೆ ಗ್ರಾಮ ಪಂಚಾಯತಿನಲ್ಲಿ ವಾಟರ್ ಮ್ಯಾನ್ ಇನ್ನೇನಾಯ್ತು, PDO ಅನ್ನಲ್ಲ, ಸೆಕ್ರೆಟರಿನೂ ಅಲ್ಲ, ಆತನ ಕೈಗೆ ಹಿಂಗ್ ಹೋಯ್ತು. ಒಂದು ವಾಟರ್ ಮ್ಯಾನ್ ಕೈಗೆ ಬುಕ್, ರೆಕಾರ್ಡ್ ಬುಕ್ ಹಿಂಗ್ ಹೋಗಿದೆ. ರೆಕಾರ್ಡ್ ಬುಕ್ ಪಕ್ಕದಲ್ಲಿ ಇಟ್ಕೊಂಡು ಬರ್ತ್ಡೇ ಆಚರಣೆ ಮಾಡ್ತಾ ಇದ್ದಾನೆ. ಆ ಕೇಕು ತ್ಯಾವಾಂಶ ಇದ್ದು ಆ ರೆಕಾರ್ಡ್ ಪುಸ್ತಕದ ಮೇಲೆ ಬಿದ್ರೆ ಆ ರೆಕಾರ್ಡ್ ಪುಸ್ತಕ ಹಾಳಾಗಲ್ವಾ? ಅಷ್ಟು ಮಾತ್ರ ಪರಿಜ್ಞಾನ ಇರಲ್ಲ ಇವ್ರಿಗೆ. ಯಾವ ರೀತಿ ಇವರು ದುಂಡವರ್ತನೆ ಮಾಡ್ತಾರೆ ಅಂದ್ರೆ ಈತ್ನೋ ಮಾಡ್ಕೊನ್ನೋದು ಅಲ್ದಿರ ಅಲ್ಲಿರೋ ಎಲ್ಲಾ ಸ್ಟಾಫ್ನು ಆತನಿಗೆ ಸಾಥ್. ಅಂದ್ರೆ ಇವ್ರು ಮನೆ ಅನ್ಕೋಬಿಟ್ಟವ್ರ ಹೋಗ್ಲಿ, ಇವರು ಬಂದಿರೋ ಸಂಬಳದಲ್ಲಿ ಮಜಾ ಮಾಡೋದಕ್ಕೆ ರೆಸ್ಟಾರ್ಟ್ ಹೋಗಿ ಇವ್ರೇನು ಮಜಾ ಮಾಡ್ತಾ ಇದಾರ? ಏನೂ ಇಲ್ಲ. ಇವರು ಕಚೇರಿಗಳಲ್ಲಿ, ಸಾರ್ವಜನಿಕರ ಆಸ್ತಿಗಳಲ್ಲಿ, ಸಾರ್ವಜನಿಕರ ಪಂಚಾಯತಿಗಳಲ್ಲಿ ಇವರು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೋಬೇಕಾ? ಯಾರು ಕೇಳೋರು ಯಾರು ಇಲ್ವಾ ಇವ್ರನ್ನ? ಆ ರೀತಿ ಪರಿಸ್ಥಿತಿ ನಿರ್ಮಾಣವಾಗಿದೆ ನೋಡ. ಅಲ್ಲಿ ಯಾರ ಗ್ರಾಮ ಲೆಕ್ಕಾಧಿಕಾರಿ ಇರ್ಬೋದು, ಕರ ಉಸುಳುಗಾರ ಇರ್ಬೋದು, ಇನ್ನು ಇತರೆ ಡಿ ಗ್ರೂಪ್ ನೌಕರರಾಗಿರ್ಬೋದು, ಅಲ್ಲೇ ಇದ್ದಾರೆ. ಅವರು ಅದಕ್ಕೆ ಸಾಥ್ ಕೊಡ್ತಾರೆ, ಸಾಥ್ ಕೊಟ್ಟು ಎಂಜಾಯ್ ಮಾಡ್ತಾ ಇದ್ದಾರೆ. ಅಂದ್ರೆ ಇವ್ರು ಅವ್ರನ್ನ ಏನಪ್ಪಾ ಇದು ಮಾಡ್ಕೊಡೋದು ತಪ್ಪು ಸರಿ, ಇದು ಸಾರ್ವಜನಿಕರಿಗೆ ಏನಾದ್ರು ಗೊತ್ತಾದ್ರೆ ಇದು ಖಂಡಿಸ್ತಾರೆ ಅಂತ ಕೂಡ ಪರಿಜ್ಞಾನನೇ ಇಲ್ಲ, ಅರಿವೇ ಇಲ್ಲ ಅವರಿಗೆ. ರಚನಾ ಮುನಿಯಪ್ಪ, ಜೊತೆಗೆ ಈಗ ಇದನ್ನ ಮೇಲಧಿಕಾರಿಗಳ ಗಮನಕ್ಕೆ ಏನಾದ್ರು ತರ ಕೆಲಸ ಆಗಿದ್ಯಾ? ಈ ರೀತಿ ಆಗಿದ್ದಾರೆ ಮೇಲಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ, ಸಾರ್ವಜನಿಕರು ತಂದಿದ್ದಾರೆ. ಇನ್ನೂ ಆಕ್ರೋಶ ವ್ಯಕ್ತವಾಗುತ್ತೆ. ಅದು ಇನ್ನು ಮುಂದಿನ ಮೋಸ್ಟ್ಲಿ ಸಸ್ಪೆಂಡ್ ಆಗ್ಬೋದು. ಸಸ್ಪೆಂಡ್ ಆಗೋವರೆಗೂ ಬಿಡಂಗೂ ಕಾಣೆ ಸಾರ್ವಜನಿಕರು. ಈ ರೀತಿ ಇನ್ನು ಬೆಳವಣಿಗೆಗಳು ಕಂಡು ಬರ್ತಾ ಇದೆ ನಮ್ಗೆ. ಇದು ಕೂಡಲೇ ಇಂತ ವಾಟರ್ ಮ್ಯಾನ್ ಆಗಿರ್ಬೋದು, ಇಲ್ಲಾಂದ್ರೆ PDO ಅಂದ್ರೆ ಅಭಿವೃದ್ಧಿ ಅಧಿಕಾರಿ ಆಗಿರ್ಬೋದು, ಇಲ್ಲಾಂದ್ರೆ ಏನಂತಾರೆ ಕಾರ್ಯದರ್ಶಿ ಆಗಿರ್ಬೋದು, ಬಿಲ್ ಕಲೆಕ್ಟರ್ ಆಗಿರ್ಬೋದು, ಇನ್ನು ಕಂದಾಯ ಇಲಾಖೆನಲ್ಲಿ ಒಂದು VA ಆಗಿರ್ಬೋದು, RI ಆಗಿರ್ಬೋದು, ಯಾರೇ ಮಾಡಿದ್ರು ತಪ್ಪೇ ಇದು. ಯಾಕೆಂದ್ರೆ ಅವ್ರ ಮನೆ ಅಲ್ಲ ಅದು. ಸಾರ್ವಜನಿಕರು ಆಸ್ತಿ ಕಾಪಾಡೋದು ಅವ್ರ ಕರ್ತವ್ಯ ಆಗಿರ್ತದೆ. ಸಾರ್ವಜನಿಕರ ಆಸ್ತಿಗಳು ಆಗ್ಲಿ, ರೆಕಾರ್ಡ್ಗಳಾಗ್ಲಿ ಉಳಿಸ್ಕೊಂಡು ಹೋಗೋದು ಅವ್ರ ಕರ್ತವ್ಯ ಆಗಿರ್ತದೆ. ಯಾಕೆ ನಾನು ಒಬ್ಬ ಪತ್ರಕರ್ತನ ಹೋಗ್ಬೋದು, ಅಲ್ಲಿ ಸೆಲೆಬ್ರೇಟ್ ಮಾಡ್ಕೋಬೋದಲ್ಲ? ಅವಕಾಶ ಕೊಡ್ತಾರ? ಕೊಡಲ್ಲ. ಅದೇ ಗ್ರಾಮಸ್ಥದಲ್ಲಿ ಅದೇ ಸಾರ್ವಜನಿಕರ ಆಸ್ತಿ ಅಲ್ಲೇ ಹೋಗಿ ಸೆಲೆಬ್ರೇಟ್ ಮಾಡ್ಕೊಂಡ್ರೆ ಅವಕಾಶ ಕೊಡ್ತಾರ? ಕೊಡಲ್ಲ. ಆ ರೀತಿ ಇಲ್ದಿರೋ ಇವ್ರು ಮಾತ್ರ ಹಿಂಗ ಆಚರಣೆ ಮಾಡ್ಕೊಂತಾರೆ. ಕಾಯ ವಾಚ ಶ್ರದ್ಧೆಯಿಂದ ನಾವು ಎಲ್ಲ ಆಸ್ತಿಗಳು ಉಳಿಸ್ತೀವಿ, ಸಾರ್ವಜನಿಕರ ಆಸ್ತಿ ಉಳಿಸ್ತೀವಿ ಅಂದ್ಬಿಡ್ತಾನೆ. ಇವರು ಕೆಲಸ ಸೇರುವಾಗ ಪ್ರಮಾಣ ಮಾಡಿ ಬಂದಿರ್ತಾರೆ ಅಧಿಕಾರಕ್ಕೆ. ಅವ್ರ ಕರ್ತವ್ಯ ಆಗಿರುತ್ತದಲ್ಲ. ಹೆಂಗ್ ಈ ಸಾರ್ವಜನಿಕರ ಆಸ್ತಿಗಳ ಮೇಲೆ ಹೆಂಗ್ ಇವರು ಈ ರೀತಿ ದುಂಡವರ್ತನೆ ಮಾಡೋದು, ಬರ್ತ್ಡೇ ಮಾಡ್ಕೊಳೋದು ಯಾವ ರೀತಿ ನ್ಯಾಯ? ಯಾಕೆಂದ್ರೆ ಅಂದ್ ರೆಕಾರ್ಡ್ಗಳ ಬುಕ್ ಏನಾದ್ರು ಹಾಳಾದ್ರೆ ಮತ್ತೆ ಅದನ್ನ ಸರ್ ಮಾಡ್ಕೊಡೋರು ಯಾರು? ಆಮೇಲೆ ಫೋಟೋಗಳಿಗೆ ವರ್ಷಾನುಗಟ್ಲೆ ಅಳುದು ಸುಸ್ತಾಗಿ ಅವರು ಕಾಲಾದ ನಂತರ ಬೇರೆಯವ್ರ ಪಾಲಾಗ್ತಾ ಇದೆ ರೆಕಾರ್ಡ್ಗಳ ವ್ಯತ್ಯಾಸಗಳಾದಾಗ. ಈಗಲೇ ಕರೆಕ್ಟ್ ಆಗಿದ್ರೇನೆ ಆಸ್ತಿಗಳು ಉಳಿಸ್ಕೊಳಕ್ ಆಗ್ತಾ ಇಲ್ಲ. ಒಂದೊಂದು ಆಸ್ತಿಗಳಿಗೆ 3 ರೆಕಾರ್ಡ್ಗಳು ಮಾಡ್ಕೊಡ್ತಾರೆ ಅಧಿಕಾರಿಗಳು. ಇದು ಯಾವ ಮಟ್ಟಕ್ಕೆ ಸರಿ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡ್ತಾ ಇದ್ದಾರೆ. ರಚನಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮುನಿಯಪ್ಪ. ಏನೋ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಬಹಳಷ್ಟು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು. ಯಾಕೆ ಅಂತ ಅಂದ್ರೆ ಒಂದು ಸರ್ಕಾರಿ ಕಚೇರಿಯಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಅನ್ನ ಮಾಡ್ಕೊಳ್ಳುವಂತದ್ದು. ಆ ಬರ್ತ್ಡೇ ಸೆಲೆಬ್ರೇಷನ್ಗೆ ಉಳಿದ ಎಲ್ಲ ಅಧಿಕಾರಿಗಳು ಅಂದ್ರೆ ಆ ಪಂಚಾಯತಿಗೆ ಸೀಮಿತವಾದಂತ ಎಲ್ಲಾ ಅಧಿಕಾರಿಗಳು ಇಷ್ಟೊಂದು ಸಪೋರ್ಟ್ ಅನ್ನ ಮಾಡ್ಕೊಂಡು ಮೋಜು ಮಸ್ತಿ ಮಾಡಿರೋದು ಈಗ ಆಕ್ರೋಶಕ್ಕೆ ಕಾರಣವಾಗಿದೆ. ನಿನ್ನೆ ಹೇಳಿದ್ರು, ನಾನು ಇರ್ಲಿಲ್ಲ ಆಫೀಸಲ್ಲಿ, ಜಿಲ್ಲಾ ಪಂಚಾಯತಿಯಲ್ಲಿದ್ದೆ. ಓಕೆ, ವಿಚಾರಿಸ್ತೀನಿ ಮೇಡಮ್. ತಾವು ಮೇಡಮ್? ನಾವು
ನಾವು ನ್ಯೂಸ್ ಚಾನೆಲ್ ಇಂದ ಕರೆ ಮಾಡ್ತಾ ಇದೀವಿ ಸರ್. ಈ ರೀತಿ ಮಾಡಿರೋದು ನಿಮ್ಮ ಗಮನಕ್ಕೆ ಬಂದಿದೆ, ಈಗ ಅವರ ವಿರುದ್ಧ ಅಥವಾ ಅವ್ರನ್ನ ಕರೆದು ಈ ಬಗ್ಗೆ ಮಾತನಾಡಿದೀರಾ ಅಂತ ಕೇಳಲಿಕ್ಕೆ ಕರೆ ಮಾಡ್ತು. ಇವತ್ತು ಹೋಗ್ತೀನಿ ಮೇಡಮ್, ಇವತ್ತು ಮಧ್ಯಾಹ್ನ ಹೋಗ್ತೀನಿ ಆಫೀಸ್ಗೆ, ನೋಡೋಣ ವಿಚಾರಿಸ್ತೀನಿ ಮೇಡಮ್ ಯಾರು ಏನು ಅಂತ. ಓಕೆ, ಈಗ ನಿಮ್ಮ ಪ್ರಕಾರ ಒಂದ್ ಸರ್ಕಾರಿ ಕಚೇರಿಯಲ್ಲಿ ಈ ರೀತಿ ಸೆಲೆಬ್ರೇಷನ್ ಮಾಡೋದು ಸರಿನಾ ಅಂತ? ಸರಿ, ಏನು ತಪ್ಪ ಈಗ ಅದನ್ನ ತಾವು ಅದೇ ಮಾಡ್ಕೊಂತಾರೆ ಕಾಮನ್ ಆಗಿ ಬರ್ತ್ಡೇನ, ಬಟ್ ಅವರು ಒಳಗಡೆ ಇಲ್ಲ ಅಲ್ಲಿ ಪಕ್ಕದಲ್ಲಿ ಹೋಟ್ಲಿತ್ತು ಮಾಡಿದ್ರು ಆಗೋದು. ಅಲ್ಲಲ್ಲ, ಅದೇ ಅವರು ಈಗ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೋಬೇಡಿ ಅಂತ ನಾವೇನು ಹೇಳಕ್ ಬರಲ್ಲ, ಅದು ಅವರ ಖುಷಿ. ಆದ್ರೆ ಅದು ಸರ್ಕಾರಿ ಕಚೇರಿಲಿ ಆಗಿರೋದೇ ಈಗ ಒಂದು ರೀತಿ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ, ಅದಕ್ಕೆ ನಿಮ್ಮನ್ನ ಕೇಳ್ತಾ ಇರೋದು. ಆಯ್ತು, ನಾನು ಈಗ ಜಿಲ್ಲಾ ಪಂಚಾಯತ್ ಆಫೀಸಲ್ಲಿ. ಓಕೆ ಓಕೆ, ಖಂಡಿತ, ಧನ್ಯವಾದ ಸರ್. ಇನ್ನು ಈ ಸಂಬಂಧ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಗಂಗಾಧರ್ ಅವರು ಅವ್ರಿಗೆ ಏನ್ ಹೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅವರೇ ಕನ್ಫ್ಯೂಷನ್ ಅಲ್ಲಿ, ಗೊಂದಲದಲ್ಲಿದ್ದಾರೆ. ಪಕ್ಕದಲ್ಲಿ ಇದ್ದಿದ್ದು ಹೋಟ್ಲಲ್ಲಿ ಮಾಡ್ಕೊಂಡಿದ್ರೆ ಆಯ್ತಿತ್ತು, ಇಲ್ಲಿ ಯಾಕೆ ಮಾಡ್ಕೊಂಡ್ರು ಅಂತ ಅವರೇ ಒಂದ್ ರೀತಿ ಗೊಂದಲದಲ್ಲಿ ಮಾತಾಡ್ತಾ ಇದ್ದಾರೆ. ಆದ್ರೆ ಒಟ್ನಲ್ಲಿ ಒಂದ್ ಸರ್ಕಾರಿ ಕಚೇರಿಯಲ್ಲಿ ಬರ್ಡೇ ಸೆಲೆಬ್ರೇಷನ್ ಅನ್ನ ಮಾಡ್ಕೊಳ್ಳುವಂತದ್ದು ಅಥವಾ ಮೋಜು ಮಸ್ತಿಯನ್ನ ಮಾಡುವಂತದ್ದಲ್ಲ. ಯಾಕೆ ಅಂತಂದ್ರೆ ಆ ಸರ್ಕಾರಿ ಕಚೇರಿ ಇರುವಂತದ್ದು ಯಾಕೆ? ಸಾರ್ವಜನಿಕರ ಕೆಲಸಗಳನ್ನ ಮಾಡ್ಕೊಡ್ಲಿಕ್ಕೆ. ಓಕೆ, ಎಂಜಾಯ್ ಮಾಡ್ಲಿ, ಎಲ್ಲಾನು ಮಾಡ್ಲಿ, ಆದ್ರೆ ಅದನ್ನ ಎಲ್ಲಿ ಮಾಡ್ಬೇಕು ಅನ್ನೋದು ಅರಿವಿರ್ಬೇಕು ಅವ್ರಗಳಿಗೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅವರು ನಾನು ಇವತ್ತು ಹೋಗಿ ವಿಚಾರಿಸ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಯಾವ ರೀತಿ ಕ್ರಮ ಆಗುತ್ತೆ ಅಥವಾ ಏನ್ ಬುದ್ಧಿ ಹೇಳ್ತಾರೆ ಅಂತ. ಬೇಗ ಸಂಸೇರಿ ಆಗು. ಆಶೀರ್ವಾದ ಏನಂತ ತಲೆ ಅಂತ ನೋಡೋಣ ಹೆಂಗಿದ್ಯಾ. ಕಟ್ ಮಾಡಲಿ ಕಣ್ಣಿಗೆ ಕೆಂಪಾಗ್ಬಿಟ್ಟವೆ ರಾತ್ರಿ ಇದೆ. ಪಾಪ ಸ್ವಿಮ್ಮಿಂಗ್ ಪೂಲ್ಗೆಲ್ಲ ಈಜಾಡ್ತಿರ್ತಾನಲ್ಲ, ಸಾಕಿಲ್ಲ ಅಭಿಮಾನ ಇದ್ರೆ ಒಂದ್ ಎಡ್ಗೆ ಇತ್ತು ತುರುಕಬೇಕು ಸರಿಯಾಗಿ. ಈಗ ಬರೋದೇ ಸೆಟ್ಟಳಿಗೆ ಇಟ್ಬಿಡ ನಿಮ್ ಋಣ ಈಗ ನೋಡೋಣ ಸಿಗಲ್ಲಣ್ಣ, ಈಗ ನೋಡೋಣ. ತಿನ್ನಿಲ್ಲ ಅಂದ್ರೆ ಏನಕ್ಕೆ ಬಾಯಿ ಹಾ ಓಕೆ. ಮುರ್ಗೆ ಹಾ ದುರ್ಗಿ, ಹಂಗೆ ಆ ಕಡೆ ಮುರ್ಗಿ, ಈ ಕಡೆ ದುರ್ಗಿ.